ಏನ್ ಹೆಂಗಸ್ರು ಕಾಣ್ತಾನೆ ಇಲ್ವಲ್ಲ, ಟಿವಿನಲ್ಲಿ ಬಿಟ್ಟಿ ಪಿಕ್ಚರ್ ನೋಡ್ಕೊಂಡು ಕಚ್ಕೊಂಡ್ಬಿಟ್ಟವ್ರ. ಏ ಮನು, ಇವತ್ತೊಂದು ಮದುವೆ ಇದೆ, ನನಗೂ ಹೋಗಕ್ಕಾಗಲ್ಲ, ನೀವ್ ಹೋಗ್ತೀಯಪ್ಪ? ಅಪ್ಪ, ಈ ಮದುವೆ ಶೋಭನಾ ಸಾವು ತಿಥಿ ಅಲ್ಲ, ಈ ರಾಜಕಾರಣಿಗಳು ಮಾಡೋ ಡವ್ವು. ನಿಮ್ಗೇನಾರು ಎಲೆಕ್ಷನ್ ಇಲ್ಲೋ ಚೂಳಿತ್ತು ಅಂದ್ರೆ ಓಟ್ ಬನ್ನಿ. ನಿನಗ್ ಹೇಳದ್ನಲ್ಲ ನಾನು. ಅಲ್ಲಮ್ಮ, ಇಂಥ ಗಂಡನ್ನೇ ಮದುವೆ ಆಗುವಂತ ತೋರಿಸ್ತವ್ರು ಯಾರಮ್ಮ? ಶುಶಿವಾ. ಆಹಾ, ಭಕ್ತಿ ರಸದ ಪಂಡ್ರಿ ಬಾಯಿ ಅವರು. ಅಲ್ಲೋಡು ನಿಮ್ ಸೊಸೆ. ಬ್ಯೂಟಿಫುಲ್ ಆಗಿ ಸಾರಿ ಉಟ್ಕೊಂಡ್ ಬರ್ತಿದ್ದಾಳೆ. ನೋಡಿದ್ರೆ ಹನಿಮೂನ್ಗೆ ಹೋಗ್ಬೇಕು ಅನ್ಸುತ್ತೆ. ಟೀ ತತ್ತಿದ್ದಾಳೆ ನಮ್ಗೆ ಅಂತ ಕಾಣಿಸುತ್ತೆ. ಬನ್ನಿ ಹುಡಿ. ಶಿಫ್ಟ್ ಆಗೋಯ್ತೆ ನೋಡಿದ್ರಮ್ಮ, ಸೊಸೆಗೆ ಮಾವನ ಮೇಲೆ ಪ್ರೀತಿ. ನಮಗ್ ವರ್ಕೌಟ್ ಆಗ್ಲಿಲ್ವೇ? ಟೀ ಹೇಗಿದೆ? ಸೂಪರ್ ಆಗಿದೆ, ಒಳ್ಳೆ ಕೈಗುಣ ನಿಂದು. ಐ ಲವ್ ಯು. ಬೇಗ ಬೇಗ ಹೆಜ್ಜೆ ಹಾಕಿ. ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ನಂಗೆ ಟಯರ್ಡ್ ಆಗಿದೆ. ನಾನು ನಿಮ್ಗೆ ಸನ್ಸೆಟ್ ತೋರಿಸ್ತೀನಿ. ನಾನು ಆಲ್ರೆಡಿ ಸನ್ಸೆಟ್ ನೋಡಿದ್ದೀನಿ. ನೀನ್ ನೋಡಿರೋ ಸನ್ಸೆಟ್ ನೀರಲ್ಲಿ ಮುಳುಗೋದು, ನಾನ್ ತೋರಿಸೋದು ನೀರಿಂದ ಮೇಲೆ ಎದೊಳೋದು. That sunset better be good, okay? ಏನಾಯ್ತು? ಲೇಸು ಬಿಚ್ಕೊಂಡ್ಬಿಟ್ಟಿದೆ, ಕಟ್ಕೋತಾ ಇದ್ದೀನಿ, ನೀವು ನಡೀತಾ ಇರಿ. ನಿನ್ ತಲೆ. ನಮ್ಮ ಮನೆಯವ್ರನ್ನೆಲ್ಲ ಬುಟ್ಟಿಗೆ ಹಾಕೊಂಡು ನನಗೆ ಚೋಕ್ ಕೊಡ್ತೀಯಾ? ಇರು, ಪೈಲ್ವಾನ್ ಪಾಪಣ್ಣನ್ಗೆ ನಿನ್ನ ತಗಲಾಕಿ ನಿನ್ ಮನೆ ಬಿಟ್ಟು ಓಡೋಗ್ಬೇಕು, ಹಂಗ್ ಮಾಡಾಕ್ ಬಿಡ್ತೀನಿ. ನಿನಗ್ ಸೆನ್ಸ್ ಇಲ್ವಾ? ಒಂದ್ ಹೆಣ್ಣಿನ ಮೇಲೆ ಕೈ ಮಾಡ್ತೀಯಾ? ಅವಳು ನಿನ್ ಹೆಂಡತಿ ತಾನೆ, ನಿನಗ್ ಮಾನ ಮರ್ಯಾದೆ ಇಲ್ವಾ? ಹೆಣ್ಣಿಲ್ಲ ಅಂದ್ರೆ ನೀನ್ ಹುಟ್ಟಾನೇ ಇರ್ಲಿಲ್ಲ, ನೀನ್ ಸಂಸಾರನೂ ಮಾಡ್ತಿರ್ಲಿಲ್ಲ. ಒಬ್ಬ ಗಂಡ್ಸಿಗೆ ಹೆಣ್ಣೆ ಊರ್ಗೋಲು, ಹೆಣ್ಣೆ ದಾರಿ ದೀಪ, ಹೆಣ್ಣನ್ನ ದೇವ್ರು ಅಂತ ಪೂಜಿಸ್ತಾರೆ. ಅಂತ ಹೆಣ್ ಮೇಲೆ ಕೈ ಮಾಡ್ತಿದ್ಯಾ? ಐ ವಿಲ್ ಕಿಲ್ ಯು, ಡ್ಯಾಮ್ ಇಟ್. ಓಹೋ, ಇನ್ಮೇಲೆ ಗಾನ ಶುರು. ಇವಳು ಗಂಡಸರು ತಂಟೆಗೆ ಬರೋದಿಲ್ಲ. ಯು ಬ್ಲಡಿ ಬ್ಯಾಸ್ಕೆಟ್. ಅಯ್ಯಯ್ಯೋ, ಇವನ್ ಯಾತ್ರ ಸಿಮ್ಮೆ ರೌಡಿ ರೀ. ಇವನ್ ಬಾಯಿಗೆ ನಮ್ಮ ಮನೆ ಇತ್ಲು ಗಂಜಲಾ ಹುಯ್ಯ. ಅಮ್ಮ, ಏನೂ ಆಗಿಲ್ಲ, ಸಮಾಧಾನ ಮಾಡ್ಕೊಳ್ಳಿ, ಅಳ್ಬೇಡಿ. ನಿಮ್ಗೇನೂ ಆಗಿಲ್ಲ ತಾನೆ? ಓಹೋ, ಕೆಲ್ಸ ಕೆಟ್ಟೋಯ್ತು. ಬಿಟ್ರೆ ಏನೇನೋ ಆಗೋ ಪ್ರೋಗ್ರಾಮ್ ಇದೆ, ನಾವು ಎಂಟ್ರಿ ಕೊಡ್ಲೇಬೇಕು. ಅಯ್ಯಯ್ಯೋ, ಪೈಲ್ವಾನ್ ಪಾಪಣ್ಣವ್ರೇ, ಬೇಡಿಪ್ಪ, ದುಃಖ ಕೋಪಕ್ ಮೂಲ. ಹುಡುಗಿ ಹಾಲಿದ್ದಂಗವಳೆ, ರುಬ್ಬುಟ್ಟು ಆಲ್ಕೋಹಾಲ್ ಮಾಡ್ಬಿಡ್ಬೇಡಿಯಪ್ಪ. ನಾನು ಹೇಳ್ತೀನಿ ತಡೀರಿ. ಮೇಡಮ್ ಅವರೇ, ಹಾಳಾದವಳೆ. ಅಯ್ಯೋ, ಬಾಂಬೆ ಕೆಂಚಿ, ನಿನ್ ಮನೆ ಹಾಳಾಗೋಗ, ಮುಗಿತಪ್ಪ ನನ್ನ ಕತೆ. ಅಯ್ಯೋ ರೇ, ನಾನ್ ಕಂಡ್ರೆ ಬ್ಯಾಡ್ರಿ 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 ಬಾ. ಅಯ್ಯೇ ಇರ್ರಿ, ನನ್ ಹೊಡಿತಾವಳೆ ರೇ. ಪಾಪಣ್ಣವ್ರೆ ಇರ್ರಿ, ತಿರುಗ್ಬೇಡ್ರಿ. ರೇ ಇರ್ರೇ, ತಿರುಗಿಸಿ ನನ್ಗೊಡಿಸ್ತೀರಲ್ರಿ. ಅಯ್ಯಯ್ಯೋ, ಗಿರಿಗಿಟ್ಟ ತಿರುಗಿಸ್ಬೇಡಿ, ತಲೆ ಸುತ್ತದೆ. ಸಿಗಿವೆಂ ಕ್ಷಣದಲ್ಲಿ ನಿಂದ ನಾಮ್, ಎಲ್ಲಿ ಹೋದರೇನು ಅಲ್ಲಿ. ಅಯ್ಯಪ್ಪ, ಅಯ್ಯೋ, ಯಾರು ತಳ್ಳಿದ್ದು ರೇ? ಹಾಕ್ಬಿಟ್ಟ. ಬೇಡಪ್ಪ, ಬಿಡಪ್ಪ ಬಿಡಪ್ಪ, ಪ್ಲೀಸ್, ಆಗಲ್ಲಪ್ಪ. ಅಯ್ಯಯ್ಯೋ, ಬೆಳಗ್ಗೆ ಟಿಫನ್ ಮಾಡಿದ್ರೆ ಕಕ್ಬಿಡ್ತೀನಿ, ಬಿಟ್ಬಿಡಪ್ಪ ಪ್ಲೀಸ್. ಅಯ್ಯ ರೇ, ಏನ್ರಿ ಹಿಂಗೆ ಸಿಗ್ತಾ ಇದ್ರ? ಬಿಡ್ರಿ. ಅಯ್ಯೋ ಪಾಪಣ್ಣ, ಪಾಪಣ್ಣ ಬೇಡಪ್ಪ, ಬೇಡ ಕಂದ. ಅಯ್ಯಯ್ಯೋ ರೇ, ಬಿಟ್ಬಿಟ್ಟ. ಏನ್ ಈ ಲೆವೆಲ್ ಬಂದ್ಬಿಟ್ಟೆ? ಹೌದಾ? ಈ ರೇಂಜು ನಾವು ಎಸ್ಕೇಪೆ. ಕೈ ಕೊಡಿಪ್ಪ. ಥ್ಯಾಂಕ್ ಯು ಸೋ ಮಚ್, ಐ ಲವ್ ಯು. ಅಬ್ಬಾ, ಬರ್ತೀವಿ, ನಮಸ್ಕಾರ. ತಿರ್ಗ ಯಾಕಪ್ಪ? ಇನ್ನೊಂದ್ಸಾರಿ ಈ ಕಡೆ ತಿರುಗಿ ನೋಡ್ತೀಯಾ? ತಾಯಣೆ ಬರಲ್ಲಪ್ಪ, ನಾನು ಹೊರಡ್ತೀನಿ. ಅಯ್ಯೋ, ಆಳದವಳೆ, ಸುಮ್ಮನಿದ್ರು ಯಾಕೆ ಎಕ್ತೆ? ಏಯ್, ನನ್ ಗಂಡನ್ ಹೊಡಿಯಕ್ಕೆ ನೀನ್ ಯಾವಳೆ? ಏಯ್ ಮೂದೇವಿ, ದಿನ ಕುಡ್ಕೊಂಡ್ ಬಂದು ನನಗ್ ಹೊಡಿತ್ಯಲ್ಲ, ಎಲ್ಲಿ ಹೋಯ್ತ ನಿನ್ ಪೌರುಷ? ಇವ್ರಿಬ್ಬರನ್ನು ಹೊಡೆದು ಬಿಸಾಕು. ಕಾಪಾಡ್ರಪ್ಪ. ಅಯ್ಯೋ, ಹೋಯ್ತು ನನ್ ಸೊಂಟ. ಅಮ್ಮಮ್ಮ,
ಆಹಾ ಅಯ್ಯೋ ನಮ್ಮೂರ್ ಟೆಂಟ್ವ ಕಡ್ಲೆಕಾಯಿ ಮಾರ್ಕೊಂಡು ಜೀವನ ಮಾಡ್ತಿದ್ದೆ. ರಜಾ ಕೊಡಿಸ್ತೀನಿ, ಹೊಸ ಕೊಡ್ತಿದ್ದೆ, ಕರ್ಕೊಂಬಂದು ಹಾಳ್ ಮಾಡ್ಬಿಟ್ಟಲ್ಲ ಯಕ್ಕ. ನಿನ್ ಬಾಯಿ ಮಣ್ಣಾಕ. ಯಾರಿದು? ಏಯ್ ನೀನಾ? ಅಜ್ಜಿ ಅಲ್ಲೋ? ಅಜಯ್, ನಾನೇ ಅವನ್ಗೆ ಶಾಖ ಕೊಡೋಕ್ ಹೇಳಿದ್ದು. ಅಜಯ್ ಒಂದ್ ಶಾಖ ಕೊಡ್ತಿಲ್ಲ ಅಜ್ಜಿ. ರೋಡ್ ರೋಲರ್ ತರ ಮೇಲ್ಗಡೆ ಹತ್ಬಿಟ್ಟು ರುಬ್ತಾವನ ಅಜ್ಜಿ. ಏನೋ ಒಂದ್ ಕೊಟ್ಟಿದ್ದೀನಲ್ಲ ತಗೋ. ತಗೋಮ್ಮ, ಸ್ವಲ್ಪ ಕಷಾಯ ಕುಡಿ. ಬೇಡ. ಮಾರಿನ ಗಾಯಗಳೆಲ್ಲ ವಾಸಿ ಆಗುತ್ತೆ. ತಗೋ. ಕುಡಿಯಮ್ಮ. ನೀನು ಸ್ವಲ್ಪ ಕಷಾಯ ಕುಡಿಪ. ಅಜ್ಜಿ ಕಷಾಯ ಕುಡಿದ್ರೆ ವಾಸಿ ಆಗೋ ಏಟಲ್ಲ ಅಜ್ಜಿ ಇದು. ಲೆಫ್ಟ್ ಸೈಡ್ ಶಾಕ್ ಅಬ್ಸರ್ವ್ ಸ್ಟ್ರಕ್ ಆಗೈತೆ, ಫ್ರಂಟ್ ಅಲ್ಲಿ ಬಾನೆಟ್ ಓಪನ್ ಆಗೈತೆ. ಆದ್ರಿಂದ ಕಷಾಯ ಬೇಡ, ಒಂದ್ 90 ಕೊಡ್ಸಜ್ಜಿ ಪ್ಲೀಸ್. ಸ್ವಲ್ಪ ಮುಚ್ಚ ಬಾಯ್. ಅದ್ ಸರಿ, ನೀವಿಬ್ರು ಯಾಕೆ ಅಲ್ಲಿಗೆ ಹೋಗಿದ್ರಿ? ಸೂರ್ಯ ಅಸ್ತಮ ನೋಡಕ್ಕೆ. ಸೂರ್ಯನ್ಗೂ ಆಸ್ತಮಾ ಬರುತ್ತಾ? ಸೂರ್ಯಾಸ್ತಮ ನೋಡಕ್ಕೆ ಅಲ್ಲಿ ತನಕ ಹೋಗ್ಬೇಕಿತ್ತ? ಅಯ್ಯೋ ನಾನಲ್ಲ, ಬಲವಂತ ಮಾಡಿ ಇವಳೆ ಕರ್ಕೊಂಡೋಗಿದ್ದು. ಅವನ್ ಮನೆ ಹಾಳಾಗ್ ಹೋಗ. ಹೆಣ್ಣು ಅಂತ ನೋಡ್ದೆ ಹೆಂಗ್ ಹೊಡ್ದಿದ್ದಾನೆ ನೋಡು. ಆಹಾ ಸರಿಗೆ ಹೇಳ್ದೆ. ಗಂಡಸ್ರಿಗೆ ಮಾತ್ರ ಹೊಡಿಬೇಕಾ? ಅವ್ರಿಗೆ ನೋವಾಗಲ್ವಾ? ಗಂಡಸರು ಹೊಡಿಸ್ಕೊಂಡ್ ಬರ್ಬಾರ್ದು, ವಾಪಸ್ ಹೊಡಿಬೇಕು. ಹೌದು, ಅವ್ರು ಹೊಡೆಯುವಾಗ ಏಯ್ ನಾನು ಸತ್ಯಮೂರ್ತಿ ಮಗ ಅಂತ ಹೇಳಕ್ ಆಗ್ಲಿಲ್ವಾ ನಿನ್ಗೆ? ಏಯ್ ಸ್ವಲ್ಪ ನಿಲ್ಸು ರಾಜ. ಅಮ್ಮ ನೀವ್ ಹೇಳೋದು ಹೆಂಗಿದೆ ಅಂದ್ರೆ, ಅವನು ನಾಯಿ ಹೊಡೆದಂಗ್ ಹೊಡಿಬೇಕಾರೆ ಅಯ್ಯಯ್ಯೋ ಅಮ್ಮಮ್ಮ ಅನ್ನೋದು ಬಿಟ್ಬಿಟ್ಟು ನಿಲ್ಸಿ, ನಾನು ಯಾರು ಗೊತ್ತಾ, ಕಾಫಿ ಪ್ಲಾಂಟರ್ ಸತ್ಯಮೂರ್ತಿ ಅವ್ರ ಮಗ ಅಂತ ಬಿಲ್ಟಪ್ ಕೊಡ್ಬೇಕಾಯ್ತಾ? ನಾನು ಇಷ್ಟಕ್ಕೆ ಬಿಡಲ್ಲಮ್ಮ. ಶಿವಮೊಗ್ಗದಿಂದ ರೌಡಿಗಳನ್ನ ಕರ್ಕೊಂಡ್ಬಂದು ಅವನ್ ಬ್ಯಾಕ್ಗೆ ಕೂರ್ಪಾಕಿಸ್ತೀನಿ. ಯಾಕೋ? ಅವನ ಮೇಲೆ ರಿವೆಂಜ್ ತಗೊಳಕ್ಕೆ. ಅಯ್ಯೋ ನೀನೇನ್ ಮಾಡ್ಬೇಕಾಗಿಲ್ಲಪ್ಪ. ನಿಮ್ಮಪ್ಪ ಕಂಪ್ಲೇಂಟ್ ಕೊಡೋಕೆ ಪೊಲೀಸ್ ಸ್ಟೇಷನ್ ಹೋಗಿದ್ದಾನೆ. ಬಂದ ಅನ್ಸುತ್ತೆ. ಇಲ್ಗೂ ಬಂದ್ಬಿಟ್ಟ. ಏ ನಿಮ್ಮ ಅಪ್ಪ ಕಣ. ನಮ್ಮ ಅಪ್ಪನ ನಿಮ್ ಗಂಡ ಬಿಡಿ, ನಮ್ಮ ಮನೆಗೆ ರೌಡಿ ಇದ್ದಾಗೇನೆ. ಹಾಕ್ತೀನಿ ನೋಡು ತರ್ಲೆ. ಪೊಲೀಸರು ಏನಂದ್ರಪ್ಪ? ನಾನು ಸ್ಟೇಷನ್ ಹೋಗ್ಲಿಲ್ಲಮ್ಮ. ಅಲ್ಲ, ತಕ್ಷಣ ಕಂಪ್ಲೇಂಟ್ ಕೊಡದೆ ಹೋದ್ರೆ ಅವನ್ ಮಾಡಿರೋ ತಲೆ ಕೆಲಸಕ್ಕೆ ನಾನ್ ಯಾಕೆ ತಲೆ ಕೊಡ್ಬೇಕು? ಇಷ್ಟಕ್ಕೂ ಅವನಿಗೋಸ್ಕರ ಯಾರು ಈ ಮನೇಲಿ ಸ್ಟೇಷನ್ ಮೆಟ್ಲು ಹತ್ಬೇಕಾಗಿಲ್ಲ. ಏನ್ರಿ ನೀವು ಯಾವಾಗ್ಲೂ ಅವನ ವಿಷಯನ ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ. ಅವನ ಶತ್ರು ತರ ನೋಡ್ತಿರ್ತೀರಾ. ಲಕ್ಷ್ಮಿ, ನಿಜ, ನಾನು ಹಾಗೆ ಅನ್ಕೊಂಡಿದ್ದೀನಿ. ಅನ್ಕೋತೀರಾ? ನೀವು ಯಾವಾಗ್ಲೂ ಅವನ್ ಪರವಾಗಿ ನನ್ನ ಹತ್ರ ಜಗಳ ಕಾಯ್ತಾನೆ ಇರ್ತೀರಾ. ಆದ್ರೆ ಅದರಿಂದ ಏನ್ ಪ್ರಯೋಜನ ಆಗಿದೆ ಅಮ್ಮ? ಯೋಚನೆ ಮಾಡಿದ್ದೀರಾ? ಇಂಥವನು ಈ ಮನೆಯಲ್ಲಿರೋ ಎಲ್ರಿಗೂ ನೆಮ್ಮದಿ ಹಾಳು ಮಾಡ್ತಾ ಇದ್ದಾರೆ. ಮನು, ಐ ಆಮ್ ಸಾರಿ. ನಿಮ್ ತಂದೆ ನಿನ್ನನ್ನ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಇದಕ್ಕೆಲ್ಲ ಕಾರಣ ನಾನು ಅಂತ ಹೇಳ್ತೀನಿ. ನಾನು ಈ ಮನೆ ಕಾಲಿಟ್ಟಾಗ ಈ ಮನೆಯವ್ರು ನನಗೇನೂ ಆಗಿರ್ಲಿಲ್ಲ. ಅವ್ರು ನನಗೆ ತೋರಿಸಿದ ಪ್ರೀತಿನ ಐ ಕ್ಯಾನ್ ನೆವರ್ ಫರ್ಗೆಟ್. ಈಗ್ಲೂ ನಾನು ಅವ್ರಿಗೆ ಸತ್ಯ ಏನು ಅಂತ ಹೇಳ್ದೇ ಇದ್ರೆ ಅದು ನನ್ ತಪ್ಪಾಗುತ್ತೆ. ಕರೆಕ್ಟ್. ನಮ್ಮ ಮನೆಯವರು ನಿನ್ನನ್ನು ತುಂಬಾ ಪ್ರೀತಿಸ್ತಾ ಇದ್ದಾರೆ. ಅಕಸ್ಮಾತ್ ನೀನು ಸುಳ್ಳು ಹೇಳ್ತಾ ಇದೆಯಾ ಅಂತ ಅವ್ರಿಗೇನಾದ್ರು ಗೊತ್ತಾಗೋಗ್ಬಿಟ್ರೆ ತುಂಬಾ ಸಂಕಟ ಪಡ್ತಾರೆ. ಹೇಗಿದ್ರು ನಾವಿಬ್ರು ದೂರ ಆಗ್ತಾ ಇದ್ದೀವಿ. ನಾಳೆ ನಾವು ಹೊರಟ್ಬಿಡೋಣ. ಆದ್ರೆ ಇನ್ನೊಂದ್ 2 ದಿವಸ ಇದ್ಬಿಟ್ಟು ಹೋಗಣ್ವಾ? ಮನು, ಯು ಆರ್ ಅ ಲಕ್ಕಿ ಮ್ಯಾನ್. ಯು ಹ್ಯಾವ್ ಅ ವಂಡರ್ಫುಲ್ ಫ್ಯಾಮಿಲಿ. ಈ ಫ್ಯಾಮಿಲಿ ಸುಖವಾಗಿರ್ಬೇಕು. ಯಾಕೆಂದ್ರೆ ನನಗೆ ಈ ಫ್ಯಾಮಿಲಿ ತುಂಬಾ ಇಷ್ಟ ಆಗೋಯ್ತು. ಐ ಲವ್ ದಿಸ್ ಫ್ಯಾಮಿಲಿ.